ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಏನು ಅಂದರೆ 1 ಮಂತ್ ಆಗೋಯಿತು. ನಮ್ಮ ಶಾಪ್ ಓಪನಿಂಗ್ ವಿಡಿಯೋನೇ ಲಾಸ್ಟು. ಅದಾದಮೇಲೆ ವ್ಲಾಗ್ ಮಾಡಿರಲಿಲ್ಲ. ಸೊ ನಾನು ಹೇಳಿದ್ದೆಲ್ಲ ಏನಾದರೂ ಸ್ಪೆಷಲ್ ಅನಿಸಿದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಟೈಮ್ ಸಿಕ್ಕಾಗ ಮಾಡ್ತೀನಿ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಅಂದರೆ ಎಲ್ರಿಗೂ ಗೊತ್ತಿರೋದೆ ವರಮಹಾಲಕ್ಷ್ಮಿ ಹಬ್ಬ. ಲಾಸ್ಟ್ ಟೈಮೆಲ್ಲ ನಾನು ಕಂಟಿನ್ಯೂಸ್ ವೀಡಿಯೋಗಳನ್ನ ಮಾಡಿದ್ದೆ, ಬಟ್ ಈ ಟೈಮ್ ಆಗಲಿಲ್ಲ, ಶಾಪಲ್ಲಿ ಬ್ಯುಸಿ ಇದ್ದೆ. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಶಾಪಲ್ಲಿ ಫುಲ್ ಬ್ಯುಸಿ. ಹಾಗಾಗಿ ನನಗೆ ರೆಗ್ಯುಲರಾಗಿ ಸ್ಯಾರಿ ವೀಡಿಯೋಗಳು ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಶಾಪಲ್ಲೇ ಸೇಲಾಗಿ ಹೋಗ್ತಿತ್ತು. ಹಾಗಾಗಿ ಅದು ಕೂಡ ಆಗ್ತಿರ್ಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇವತ್ತು ಗುರುವಾರ, ಹಿಂದಿನ ದಿನ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗೀತು. ನಾನು ಕ್ಲೀನಿಂಗ್ದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಟೈಮೇ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಅದು ಅಲ್ಲದೆ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು. ಹಬ್ಬ ಮಾಡೋದೋ ಬೇಡವೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ, ಬಟ್ ಹುಷಾರಾದ್ಲು ಇವಾಗ. ಅದಕ್ಕೋಸ್ಕರ ನಿನ್ನೆ ಅಂದರೆ 2 ಡೇಸಿಂದ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಮುಗೀತು. ಕ್ಲೀನಿಂಗ್ ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ತುಂಬ ಡೀಪ್ ಕ್ಲೀನ್ ಅಂತ ಮಾಡಲಿಲ್ಲ, ಯಾಕಂದರೆ ಮನೆ ಶಿಫ್ಟ್ ಮಾಡ್ಕೊಂಡು ಬಂದಿರೋದು ಇವಾಗಲ್ವ. ಹಾಗಾಗಿ ಪಾಪು ಬೇರೆ ಹೆಲ್ಪ್ಗೆ ಯಾರೂ ಜೊತೆಗಿರಲಿಲ್ಲ, ಊರಿಂದ ಅಮ್ಮವ್ರು ಕೂಡ ಬರೋಕ್ಕಾಗಲಿಲ್ಲ. ಹಾಗಾಗಿ ತಕ್ಕ ಮಟ್ಟಿಗೆ ಮಾಡಿಕೊಂಡೆ. ಇವಾಗ ಬೆಳಗ್ಗೆ ಸ್ನಾನ ಮಾಡಿ ನಾನು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಶಾಪ್ಗೆ ಹೋಗಿದ್ದೆ. ಅಂದರೆ ಮಧ್ಯಾಹ್ನ ಹೋದೆ ಶಾಪ್ಗೆ ಇವತ್ತು. ಆಮೇಲೆ ಈಗ ಸಂಜೆ ಬಂದೆ, ಒಂದು 4:35 ಆಗಿತ್ತು ನನ್ನ ಮನೆಗೆ ಬರೋ ಅಷ್ಟರಲ್ಲಿ. ಬಂದು ನೆಲ ಎಲ್ಲ ಒರೆಸಿ ಇನ್ನೊಂದು ಸಲ ಎಲ್ಲ ಮಾಡಿದ್ದೀನಿ. ಇವಾಗ ಮತ್ತೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಏನೇನು ಅಂದರೆ ಮರ್ತ್ಕೊಂಡ್ಬಿಡ್ತೀವಲ್ವ, ಅದಕ್ಕೆ ಎಲ್ಲನೂ ಬೆಳಗ್ಗೆನೇ ಸ್ನಾನ ಮಾಡಿ ಎಲ್ಲನೂ ತೊಳೆದಿಟ್ಟಿದ್ದೀನಿ. ಇದು ಪಂಚೆ ಇಲ್ಲಿಗೆ ಹಾಸೋದಕ್ಕೆ ಬೇಕು. ಹಾಗೆ ಇದು ಪೂಜೆ ಸಾಮಾನು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಆವಾಗ ತೊಗೊಂಡು ಬಂದಿದ್ದು ಮಾವಿನ ಸೊಪ್ಪು, ಬಾಳೆ ಎಲೆ, ಬಾಳೆಕಂದು ಕೂಡ ಇದೆ. ಇಲ್ಲಿದೆ ನೋಡಿ, ಬಾಳೆಕಂದಿದೆ. ಇಷ್ಟೂ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕು. ಇವಾಗ ಇಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಈ ಟೇಬಲ್ ಮೇಲೆ. ಅಲ್ಲಿ ಲಕ್ಷ್ಮಿ ಕೂರಿಸಿ ಇಲ್ಲಿ ತಟ್ಟೆಗಳೆಲ್ಲ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಂಡ್ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕಲ್ವಾ, ಅದಕ್ಕೋಸ್ಕರ ಒಬ್ಬಟ್ಟು ಮಾಡಬೇಕಾಗಿತ್ತು. ಅಂದರೆ ಬೇಳೆ ಒಬ್ಬಟ್ಟು ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಬೇಳೆ ಒಬ್ಬಟ್ಟಿಗೆ ಅಂತ ಹೇಳಿ ಬೇಳೆನ ಬೇಯೋದಕ್ಕೆ ಹಾಕಿದ್ದೀನಿ. ಅಂದರೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಮಾಡ್ಕೋಬೋದು ಬೆಳಗ್ಗೆ ಎದ್ದು ಅಂತ. ಹಾಗೆ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಊರಿಂದ ಮೊನ್ನೆ ಊರಿಗೆ ಹೋಗಿದ್ದೆ, ಆವಾಗ ಕಜ್ಜಾಯ್ದು ಇಟ್ಕೊಟ್ಟಿದ್ದಾರೆ. ಅವರು ಹೇಳಿದ್ದು ಹಬ್ಬಕ್ಕೋಸ್ಕರನೇ ಮಾಡಿದ್ದೀನಿ ತೊಗೊಂಡೋಗು ಅಂತ. ಬಟ್ ನನ್ನ ಮಗ ಅದನ್ನು ಗೊತ್ತಿಲ್ಲದೆ ತೊಗೊಂಡು ತಿಂದ್ಬಿಟ್ಟ. ಸೊ ಅದಕ್ಕೆ ಅದನ್ನು ಮಾಡ್ತಾಯಿಲ್ಲ. ಜಾಮೂನ್ ಮಾಡ್ತೀನಿ ಮತ್ತು ಪಾಯಸ, ಇಷ್ಟು ಮನೇಲಿ ಮಾಡ್ತೀನಿ. ಇನ್ನು ನೈವೇದ್ಯಕ್ಕೆ ಚಿತ್ರಾನ್ನ, ಮೊಸರನ್ನ ಅದೆಲ್ಲ ಬೆಳಗ್ಗೆ ಮಾಡ್ಕೊತೀನಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತೀನಿ, ಎಲ್ಲನೂ ಜಾಸ್ತಿ ಏನು ಮಾಡ್ತಾಯಿಲ್ಲ. ಇನ್ನು ಬೇಕು ಅನಿಸಿದ್ರೆ ನಾನು ಮಾಮೂಲಿ ಉಡುಪಿದು ಶ್ರೀಕೃಷ್ಣ ಸ್ವೀಟ್ ಸ್ಟಾಲ್ ಇದೆ, ಅಲ್ಲಿಂದ ತರಿಸ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಅಲ್ಲಿ ತುಂಬ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ನನ್ನ ಹಸ್ಬೆಂಡು ಮತ್ತು ಮಗಳು ಎಲ್ಲ ಆಚೆ ಹೋಗಿದ್ದಾರೆ. ಇಲ್ಲಿದ್ದರೆ ಅವಳು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ನಾನೇ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಮನೆಯೆಲ್ಲ ಕ್ಲೀನ್ ಆಯಿತು ಕಂಪ್ಲೀಟಾಗಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ಜಸ್ಟ್ ಹಂಗೆ ಒಂದು ಬ್ಲಾಗ್, ನಾನು ಅದು ಐಡಿಯಾನೇ ಇರಲಿಲ್ಲ, ಬ್ಲಾಗ್ ಮಾಡಬೇಕಂತ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಹೌದಲ್ವ, ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ, ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೂ ನನ್ನ ಮರ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂತ ಗೊತ್ತಾಯಿತು. ತುಂಬ ಜನ ಹೇಳಿದ್ರಿ, ಸಿಸ್ಟರ್ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ನಮಗೆ ಯೂಟ್ಯೂಬಲ್ಲೇ ಹಾಕಿ ಅಂತ ಹೇಳ್ತೀರಾ ವೀಡಿಯೋಸು. ಮುಂದೆ ಟ್ರೈ ಮಾಡ್ತೀನಿ ಆದಷ್ಟು ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಲಾಸ್ಟ್ ಟೈಮ್ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೆ, ಸಾಧ್ಯ ಆದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀನಿ, ಹೀಗೆ ಏನು ಅಂತೆಲ್ಲ. ಸಾಧ್ಯ ಆಗಲಿಲ್ಲ ಅಂದರೆ ಎಷ್ಟಾಗುತ್ತೆ ನನಗೆ ಅಷ್ಟನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವ ಸೀರೆ ತೊಗೊಂಡಿದ್ದೀನಿ ದೇವರಿಗೆ ಅಂತೆಲ್ಲ ತೋರಿಸ್ತೀನಿ. ಹಾಗೆ ನಾನು ಯಾವ ಸ್ಯಾರಿನ ತೊಗೊಂಡಿದ್ದೀನಿ ಅಂತ ನಾಳೆ ತೋರಿಸ್ತೀನಿ, ಯಾವ ಸ್ಯಾರಿ ವೇರ್ ಮಾಡ್ತೀನಿ ಅಂತ. ಓಕೆನಾ? ವ್ಲಾಗ್ನ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅದು ಮಳೆ ಬರುತ್ತಲ್ಲ ಮೈಸೂರಲ್ಲಿ, ಈ ಸಡನ್ನಾಗಿ ಒಂದು 15 ದಿನದಿಂದ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಮನೆ ಒಳಗಡೆ ಒಂದು ಹಗ್ಗ ಕಟ್ಟಿಬಿಟ್ಟು ಮಕ್ಳ ಬಟ್ಟೆ, ನಮ್ಮ ಬಟ್ಟೆ ಎಲ್ಲ ಇಲ್ಲೇ ಒಣಗಾಕೊತಾ ಇದ್ದೀವಿ. ಈ ಕಡೆ ಇನ್ನೊಂದು ರೂಮಲ್ಲಿ ನೋಡಿ, ನನ್ನ ಮಗ ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಟಿ ವಿ ನೋಡ್ತಾ ಕೂತಿದ್ದವನು ಹಾಗೆ ಮಲ್ಕೊಂಬಿಟ್ಟಿದ್ದ. ಮಲಗಿಸಿದ್ದೀವಿ ಇಲ್ಲಿ.
ಇನ್ನೂ ಎದ್ದಿಲ್ಲ, ತುಂಬ ನಿದ್ರೆ ಮಾಡ್ತಾವನೆ. ನೈಟೆಲ್ಲ ಅದೆಷ್ಟು ಕಾಟ ಕೊಡ್ತಾನೆ ಗೊತ್ತಿಲ್ಲ ನನಗೆ. ಪೂಜೆಗೆಲ್ಲ ಅಲಂಕಾರ ಮಾಡೋಕ್ಕೆ ಬಿಡ್ತಾನೋ ಬಿಡೋದೇ ಇಲ್ವೋ ಅದು ಗೊತ್ತಿಲ್ಲ. ನನಗೆ ಸುಮಾರು ಜನ ಕೇಳ್ತಾ ಇದ್ರಿ, ಸಿಸ್ಟರ್ ಡೈಲಿ ವ್ಲಾಗ್ಸ್ ಮಾಡಿ ನಾವು ಮಿಸ್ ಮಾಡ್ಕೊತಿದ್ದೀವಿ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟೊಂದು ಜನ ನನಗೆ ನನ್ನ ವ್ಲಾಗ್ನ ಇಷ್ಟಪಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಇವಾಗ ನಂಬರ್ ಬೇರೆ ಕೊಟ್ಬಿಟ್ಟಿದ್ದೀನಲ್ವಾ, ಹಂಗಾಗಿ ಎಲ್ಲರೂ ಡೈರೆಕ್ಟಾಗಿ ಮೆಸೇಜ್ ಮಾಡ್ತಾರೆ. ಆಲ್ಮೋಸ್ಟ್ ತುಂಬ ಜನ ನನಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ರೀತಿಯೇ ಆಗಿಬಿಟ್ಟಿದ್ದಾರೆ. ಒಂಥರ ನಮ್ಮ ಫ್ಯಾಮಿಲಿಯವರೇನೋ, ನನ್ನ ಅಕ್ಕ ತಂಗಿರೇನೋ ಆ ಥರನೇ ಅನ್ನಿಸ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಊಟ ಆಯಿತಾ ಸಿಸ್ಟರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಪಾಪು ಹೇಗಿದ್ದಾಳೆ, ಮತ್ತು ನನ್ನ ಹಸ್ಬೆಂಡ್ನ ಭಾವ ಅಂತ ಕರೀತಾರೆ. ನಂಗೆ ಅದೇ ಖುಷಿ. ಭಾವ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತೆಲ್ಲ ತುಂಬಾ ಕೇರ್ ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ. ಬಟ್ ನಾನು ಏನು ಮಾಡಲಿ, ನನಗೆ ಶಾಪಲ್ಲಿ ತುಂಬ ಕೆಲಸ ಇರುತ್ತಲ್ವ, ಪಾಪು ನೋಡಿಕೊಂಡು ಮನೆ ಕೆಲಸ ಮುಗಿಸಿ ಶಾಪ್ಗೆ ಹೋಗಿ ಅಲ್ಲಿ ಕಸ್ಟಮರ್ಸ್ ಬರ್ತಿರ್ತಾರೆ, ಅವ್ರನ್ನ ನೋಡಿಕೊಂಡು ನಾನು ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ರೆಗ್ಯುಲರಾಗಿ. ಬಟ್ ಇನ್ನು ಮುಂದೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಅಥವಾ 3 ಡೇಸ್ ಒನ್ಸ್ ಒಂದು ವ್ಲಾಗ್ನ, ಒಂದು ಪುಟಾಣಿದಾದರೂ ಮಾಡೋ ಹಾಕೋಣ ಒಂದು ವಿಡಿಯೋ ಥರ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ನೋಡೋಣ. ಸರಿ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೊ ಇನ್ನೊಂದು ಸಲ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಶಾಪ್ ಓಪನಿಂಗ್ದೇ ಕರೆಕ್ಟಾಗಿ 1 ಮಂತಿಗೆ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಾಮಾನೆಲ್ಲ ಈಗ ಒಂದು ಕಡೆಗೆ ಇಟ್ಕೊಂಡ್ಬಿಟ್ಟೆ. ಇಲ್ಲಿ ರೋಸು, ಗರ್ಕೆ, ಮರ್ಗ, ಜೌನ ಎಲ್ಲ ಇದೆ. ಇದು ಹಾರ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಕಮಲದ ಹೂವು, ತುಳಸಿ, ಇದು ಊರಿಂದ ತೊಗೊಂಡು ಬಂದಿದ್ದು ನಾನು. ಸೇವಂತಿಗೆ ಪತ್ರೆಗಳು, ಇದೆಲ್ಲ ಪೂಜೆ ಸಾಮಾನು. ಇದು ಗೊಂಡೆ ಹೂವು, ಇದು ಕಣಗ್ಲೆ ಹೂವು, ಇಷ್ಟೂ ಇದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಮಲಗಿದ್ದೆದ್ದು ನಿದ್ದೆ ಆಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು, ಅಮ್ಮ ಹೆಲ್ಪ್ ಮಾಡ್ಕೊಡ್ತೀನಿ ಕಣಮ್ಮ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀವ, ಹಂಗಲ್ಲ ಉಲ್ಟಾ ದೀಪಾಲೆ ಕಂಬಗಳನ್ನ ಸೇರ್ಸಪ್ಪ ಅಂತ ಕೊಟ್ಟಿದ್ದೀನಿ. ಅಮ್ಮ ಏನಾದರೂ ಮಾಡ್ಕೊಡ್ತೀನಿ ಅಂತ ಕೇಳ್ದ. ಅದಕ್ಕೆ ಅದನ್ನ ದೀಪಾಲೆ ಕಂಬಗಳ ಸೇರಿಸು ಅಂತ ಕೊಟ್ಟೆ. ಉಲ್ಟಾ ಹಾಕಿದ್ಯಾ ಬಂಗಾರ, ಇದು ಮೇಲ್ಗಡೆಗೆ ಹೋಗ್ಬೇಕು, ಅದು ಕೆಳಗಡೆಗೆ ಬರಬೇಕು, ಬಿಚ್ಚು. ಹಾಗೆ ಜಾಣ ಮರಿ ನೀನು. ಇವಾಗ ಇಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ಒಳಗಡೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ತುಳಸಿ ಇತ್ತು, ಊರಿಂದ ತಂದಿದ್ದು, ತುಂಬ ಚೆನ್ನಾಗಿತ್ತು. ಎಲೆನೇ ಜಾಸ್ತಿ ಇದೆ, ಹಾಗಾಗಿ ಮುಡಿಸಿ. ಇವತ್ತೇನು ಕಳಸ ಇಡಲ್ಲ ಇಲ್ಲಿ. ನಾಳೆ ಅಲ್ಲಿ ಕಳಸ ಇಡೋದ್ರಿಂದ ಕಳಸ ಇಡಲ್ಲ, ಬರೀ ದೀಪ ಹಚ್ತೀನಿ ಅಷ್ಟೇ. ನೋಡಿ, ಪೂಜೆ ಎಲ್ಲ ಮುಗೀತು. ಕಳಸ ಇಟ್ಟಿಲ್ಲ, ಏನಕ್ಕೆ ಅಂತಂದರೆ ನಾನು ಮತ್ತೆ ಲಕ್ಷ್ಮಿಗೋಸ್ಕರ ಕಳಸ ಇಡ್ತೀನಲ್ಲ. ಒಂದು ಮನೇಲಿ 2 ಕಳಸ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಶನಿವಾರ ಇಡ್ತೀನಿ ಕಳಸನ. ಈಗ ಜಸ್ಟು ಅದು ಕಾಮಾಕ್ಷಿ ದೀಪ ಒಂದು, ಮಾಮೂಲಿ ಹೆಚ್ಚು 2 ದೀಪ ಇಟ್ಟಿದ್ದೀನಿ ಅಷ್ಟೇ, ಇನ್ನೇನು ಇಟ್ಟಿಲ್ಲ. ಇಷ್ಟು ಹಚ್ಚಿ ಪೂಜೆ ಮಾಡಿದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನನ್ನ ಮಗ ಟವಲ್ ತಂದಿಲ್ಲ, ಹಾಕ್ಬಿಟ್ಟವನು ಸೋಫಾ ಮೇಲೆ. ಏನು ಸಿಕ್ಕಿದ್ರು ತಂದು ಗುಡ್ಡೆ ಹಾಕ್ಬಿಡ್ತಾನೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಆದಮೇಲೆ ಹೂ ಕಟ್ಕೊಳ್ಳೋಣ ಅಂತ ಬಂದೆ. ಸ್ವಲ್ಪ ಕಣಗ್ಲೆ ಹೂವಿತ್ತು, ನನ್ನ ಮಗಳು ಬಂದಿದ್ದು ಕಟ್ಟಕ್ಕೆ ಬಿಡೋದಿಲ್ಲ, ಅದಕ್ಕೆ ಕಟ್ಬಿಡೋಣ ಅಂತ. ನಿಂಗೆ ಕಟ್ಟಕ್ಕೆ ಬರಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ಹೂವು ತೊಗೊಳಕ್ಕೆ ಹೋದ್ರೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ, ನೋಡಿ ಇಲ್ಲಿ ನಾನು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೀನಿ. ನಿಜವಾಗ್ಲೂ ಒಂಚೂರು ಚೆನ್ನಾಗಿಲ್ಲ ಹೂವು, ಎಲ್ಲ ಫುಲ್ಲು ಹಾಳಾಗಿಬಿಟ್ಟಿದೆ. ನೋಡೋದಕ್ಕೆ ಅಂದರೆ ತುದಿಯಲ್ಲಿ ಚೆನ್ನಾಗಿರೋ ಹೂವು ಇಟ್ಟಿರ್ತಾರೆ, ನಾವು ಕೇಳಿದಾಗ ಒಳಗಡೆಯಿಂದ ಅಂದರೆ ಅವ್ರ ಕೈಗೆ ಸಿಗೋ ಥರ ಇರುತ್ತಲ್ಲ, ಅಲ್ಲಿ ತುಂಬಿಕೊಡ್ತಾರೆ. ನನಗೆ ತುಂಬ ಬೇಜಾರಾಗ್ತಿದೆ. ಅದಕ್ಕೆ ಚೆನ್ನಾಗಿರೋದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಪ್ಲೇಟ್ಗೆ ಹಾಕೊತಾ ಇದ್ದೀವಿ. ನನ್ನ ಮಗ ಹೆಲ್ಪ್ ಮಾಡಿಕೊಡ್ತಾವನೆ. ಅವನು ನೋಡಿ ದೀಪಗಳಿಗೆಲ್ಲ ಅವನೇನೆ ಕುಂಕುಮ ಎಲ್ಲ ಇಟ್ಟಿದ್ದಾನೆ. ಇವಾಗ ಹೂ ಕಟ್ಕೊಂಡ್ಬಿಡ್ತೀನಿ ನಾನು ಬೇಗ. ಜಾಮೂನ್ ಮಾಡ್ತಾಯಿದ್ದೀನಿ. ಟೈಮು 10:15 ಆಗಿದೆ. ಒಂದು ಕಡೆ ಜಾಮೂನ್ ಆಗ್ತಾಯಿದೆ, ಈ ಕಡೆ ಒಬ್ಬಟ್ಟು ಕಾಳು ಬೆಂದಿದೆ. ಇವಾಗ ತೆಂಗಿನಕಾಯಿ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಇಟ್ಕೊಬೇಕು, ಚೆನ್ನಾಗಿ ಇಟ್ಕೊಳ್ಳಿ, ಸೆಟ್ಲಾಗಲಿ. ಆಮೇಲೆ ತಣ್ಣಗಾದ್ಮೇಲೆ ರುಬ್ಬೋದು. ಹಾಗೆ ಇಲ್ಲಿ ಜಾಮೂನು ಪಾಕ ರೆಡಿಯಾಗಿದೆ, ಹಾಕಬೇಕು. ಹಾಗೆ ಇಲ್ಲಿ 1 ಟ್ರಿಪ್ ಆಗಿದೆ ಜಾಮೂನು, ಇದನ್ನು ಪಾಕಕ್ಕೆ ಹಾಕಬೇಕು. ರವೆನ ಹುರಿದು ಇಟ್ಟಿದ್ದೀನಿ, ರವೆ ಉಂಡೆ ಮಾಡ್ಕೋಬೇಕು. ಕೊಬ್ಬರಿ ಕೂಡ ತಂದವ್ರೆ, ಕೊಬ್ಬರಿನ ಇದನ್ನು ಕಟ್ ಮಾಡಿಬಿಟ್ಟು ತುರಿದು ಹಾಕಬೇಕು ಇದಕ್ಕೆ.
ಎಲ್ಲ ತಿಂಡಿಯೆಲ್ಲ ಮಾಡಿಟ್ಟು ಆದಮೇಲೆ ನಾನಿವಾಗ ದೇವರಿಗೆ ಅಲಂಕಾರ ಮಾಡ್ಕೊಂಬಿಡೋಣ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡೆ. ಫಸ್ಟಿಗೆ ನಾನು ಯಾವ್ದು ತೆಂಗಿನಕಾಯಿನ ತೊಗೊಂಡಿದ್ದೆ ಕಳಸಕ್ಕೆ ಇಡೋದಕ್ಕೆ ಅಂತ, ಅದನ್ನೆಲ್ಲ ನಾನು ಅರಿಶಿನ ಹಾಕಿ ಹಾಲು ತೊಳೆದ್ಬಿಟ್ಟು ಅರಿಶಿನ ಹಾಕಿ ಆಮೇಲೆ ಕುಂಕುಮನ ಇಡ್ತಾಯಿದ್ದೀನಿ. ಅದಾದಮೇಲೆ ಪೀಠ ರೆಡಿ ಮಾಡಿಕೊಂಡು ಅಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ತೀವಲ್ವ, ಅಲ್ಲಿಗೆ ನಾನು ಇಡ್ತಾಯಿದ್ದೀನಿ. ಮೊದಲು ಕೆಳಗಡೆ ಒಂದು ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಒಂದು ಪೀಠ ಇಟ್ಟು ರಂಗೋಲಿ, ಅಷ್ಟದಳ ರಂಗೋಲಿ ಬರೆದು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಆಮೇಲೆ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೂ ಕೂಡ ಅಕ್ಕಿನ ಹಾಕಿದ್ದೀನಿ. ಅಕ್ಕಿ ಹಾಕಿ ಅದ್ರ ಮೇಲೂ ಕೂಡ ಅಷ್ಟದಳ ರಂಗೋಲಿನ ಬರೆದು ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ನಾವಲ್ಲಿ ಕಳಸನ ಇಟ್ಕೊಬೇಕಾಗತ್ತೆ. ಇವಾಗ ನಾನು ಇನ್ನೂ ಕಳಸನ ಪ್ರತಿಷ್ಠಾಪನೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಸ್ಯಾರಿ ಉಡ್ಸ್ಕೋಬೇಕಲ್ವ, ಅದಕ್ಕೋಸ್ಕರ ಒಂದು ಕಂಕಣನ ರೆಡಿ ಮಾಡಿಕೊಂಡು ಬಿಂದಿಗೆಗೆ ಮೊದಲು ಕಂಕಣ ಕಟ್ಟಬೇಕು. ಖಾಲಿ ಬಿಂದಿಗೆಗೆ ಯಾವತ್ತೂ ಕೂಡ ನಾವು ಸೀರೆನ ಉಡಿಸ್ಬಾರ್ದಂತೆ. ಹಾಗಾಗಿ ಕಂಕಣ ಕಟ್ಟೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾನಿಲ್ಲಿ ಸ್ಯಾರಿ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಿಜವಾಗ್ಲೂ ಸ್ಯಾರಿ ಉಡ್ಸೋಕ್ಕೆ ನಂಗೆ ನಿಜವಾಗ್ಲೂ ಕಷ್ಟ ಆಗಲಿಲ್ಲ. ಯಾಕಂದರೆ ಸ್ಯಾರಿ ಡ್ರೇಪಿಂಗ್ ತುಂಬ ಚೆನ್ನಾಗಿ ಬಂದುಬಿಡ್ತು. ಒಂದೇ ಸಲಕ್ಕೇ ತಗೊಂಡೆ. ಆಮೇಲೆ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಪಾಪ ಅವ್ರಿಗೂ ನಿದ್ರೆ ಟೈಮು, ಅದು ಅಲ್ಲದೆ ಪಾಪು ಮಲಗಿದ್ಲಲ್ಲ, ಅವಳನ್ನ ಬೇರೆ ನೋಡ್ಕೋಬೇಕಿತ್ತು. ಮತ್ತು ಬ್ಯಾಕ್ಗ್ರೌಂಡ್ಗೆ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಅದೊಂಥರ ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಸ್ವಲ್ಪ ಮಾವಿನ ಎಲೆ ಮತ್ತು ಹೂವೆಲ್ಲ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡಿಕೊಟ್ರು. ಅದಾದಮೇಲೆ ಸ್ಯಾರಿ ಉಡಿಸ್ತಾ ಇದ್ದೆ ನಾನು. ಕೂತ್ಕೊಂಡವರು ಹೇಳ್ತಾಯಿದ್ರು, ಅಂದರೆ ಸ್ವಲ್ಪ ಅದೇ ಕ್ರಾಸ್ ಆಗುತ್ತಾ, ಸ್ಟ್ರೇಟ್ ಇದೆಯಾ, ಮತ್ತು ಯಾವ ಕಡೆಗೆ ಜಾಸ್ತಿ ಅನ್ನಿಸ್ತಿದೆ ನೆರಿಗೆಗಳು, ಆ ಥರದ್ದೆಲ್ಲ ಸ್ವಲ್ಪ ಹೇಳಿದ್ರು. ಆ ಥರ ನಮಗೊಬ್ರು ಗೈಡ್ ಮಾಡಿದ್ರೆ ಬೇಗ ಆಗುತ್ತೆ. ಇಲ್ಲಾಂದರೆ ಪದೇ ಪದೇ ನಾವೇ ಈ ಕಡೆ ಬಂದು ನೋಡೋದು ಮತ್ತೆ ಉಡ್ಸೋದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅನ್ನಿಸ್ತು. ಆಮೇಲೆ ಸ್ಯಾರಿ ಕಲರು ಅಷ್ಟೇ ತುಂಬ ಚೆನ್ನಾಗಿ ಅಂದರೆ ಸೆಟ್ಟಾಗಿತ್ತು. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ದೇವರದು ಮುಖವಾಡ ಎಲ್ಲ ತೊಳೆದು ಅದಕ್ಕೆಲ್ಲ ಅಲಂಕಾರ ಮಾಡಿದ್ದು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ತುಂಬ ದಿನ ಆಯ್ತಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದು, ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಗೊತ್ತಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ದೇವ್ರ ಮುಖವಾಡನ ತೆಗೆದು ಅದನ್ನು ಹಾಲಲ್ಲಿ ತೊಳೆದು ಆಮೇಲೆ ನೀರಲ್ಲಿ ತೊಳೆದು ಆಮೇಲೆ ಅರಿಶಿನ ನೀರಲ್ಲಿ ತೊಳೆದು ಆಮೇಲೆ ಮುಖವಾಡಕ್ಕೆ ಅಲಂಕಾರ ಮಾಡಿದ್ದು ನಾನು. ಆಮೇಲೆ ದೇವ್ರಿಗೆ ಹಾಕೋ ಒಡವೆಗಳನ್ನ ಕೂಡ ಅಷ್ಟೇ ಮೊದಲು ಹಾಲಲ್ಲಿ ತೊಳೆದು ಆಮೇಲೆ ಅರಿಶಿನದ ನೀರಲ್ಲಿ ತೊಳೆದು ಆಮೇಲೆ ಅದನ್ನು ನಾನು ಬಟ್ಟೆನಲ್ಲಿ ಒರೆಸಿ ದೇವ್ರಿಗೆ ಹಾಕೋ ಒಡವೆಗಳನ್ನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು. ಇದೆಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡಿದ್ದೆ. ನಿಜ ಬೇಜಾರಾಗೋಯ್ತು ನನಗಂತೂ ವೀಡಿಯೋ ಎಡಿಟ್ ಮಾಡುವಾಗ ಮಿಸ್ ಆಗಿಬಿಟ್ಟಿದೆ ಅಂತ. ಫೈನಲಿ ದೇವ್ರಿಗೆ ಕಳಸಕ್ಕೆ ಸ್ಯಾರಿ ಉಡ್ಸಾಗಿದೆ. ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದೆ. ತಟ್ಟೆ ಸಾಮಾನೆಲ್ಲ ತುಂಬಿಟ್ಟು ಇನ್ನೇನು ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಟೈಮ್ ಆವಾಗಲೇ ಲೇಟ್ ಆಗೋಗಿತ್ತು. ಒಂದು 3 ಗಂಟೆ ಹತ್ತತ್ರ ಆಗೋಗಿತ್ತು. 3 ಗಂಟೆ 3:15 ಆಗಿಬಿಟ್ಟಿತ್ತು. ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತಾದ್ರು ಮಲ್ಕೋಬೇಕು, ನಿದ್ರೆಗೆ ಎಟ್ಕೊಂಡು ಮಾಡಬಾರ್ದು ಅಂತ ಹೇಳ್ತಾರೆ. ಫುಲ್ಲು ಒಂಚೂರು ನಿದ್ದೆ ಇಲ್ದಂಗೆ ಮಾಡಬಾರ್ದಂತೆ, ಸ್ವಲ್ಪ ಹೊತ್ತಾದ್ರು ಮಲಗಬೇಕಲ್ವ ಅಂತೇಳಿ ನಾನೇನು ಮಾಡಿದೆ, ಸರಿ ಅಂತೇಳಿ ಪಾಪುಗೆ ಫೀಡ್ ಮಾಡಿಕೊಂಡು ಅವಳನ್ನ ಮಲಗಿಸ್ಬಿಟ್ಟು ನಾನು ಮಲಗೋಣ ಅಂತ ಮಲಗಿಬಿಟ್ಟೆ. ಜಸ್ಟ್ ಒಂದು ಅರ್ಧ ಗಂಟೆ ಅಷ್ಟೇ ಮಲಗಿದ್ದು ನಾನು, ಜಾಸ್ತಿ ಹೊತ್ತು ಮಲಗಲಿಲ್ಲ. ಅವಳು ಮಲಗೋ ತನಕ ಮಲಗಿದ್ದು, ನಾನೊಂದು 10 ನಿಮಿಷ ಕಣ್ಣು ಮುಚ್ಚಿದ್ದೆ ನಿದ್ದೆ ಮಾಡಿದೆ ಅಂತ. ಆಮೇಲೆ ಬಂದು ತಕ್ಷಣ ಸ್ನಾನ ಮಾಡಿಕೊಂಡೆ. ಯಾಕಂದರೆ ಲೇಟ್ ಆಗಿಬಿಡುತ್ತಲ್ಲ, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟೈಮ್ ನೋಡಿ, ಅಲ್ಲಿ ಟೈಮ್ ಕರೆಕ್ಟಾಗಿ 4:15 ಏನೋ ಆಗಿದೆ ಟೈಮು ಅಷ್ಟೇ. ಅದು ನಮ್ಮದು ಉಲ್ಟಾ ಕಾಣಿಸ್ತಿದೆ, ಹಂಗಾಗಿ ಸರಿಯಾಗಿ ಗೊತ್ತಾಗಿಲ್ಲ. ಇವಾಗ ಹೋಗಿ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಫಸ್ಟು ನಾನು ಹೊಸ್ಲು ಪೂಜೆ ಮಾಡ್ಕೋಬೇಕಲ್ವ, ಹಂಗಾಗಿ ಹೊಸ್ಲಿಗೆ ತೊಳೆದು ಅದಕ್ಕೆ ಮಾಮೂಲಿ ಅರಿಶಿನ ಎಲ್ಲ ಹಾಕಿ ಹೊಸ್ಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಹೊಸ್ಲಿಗೆ ಕಲ್ಲರ್ ಹಚ್ಚೋಣ ರಂಗೋಲಿಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಕಲ್ಲರೇ ತಂದಿರಲಿಲ್ಲ. ಮನೇಲಿ ಇದ್ದಿದ್ದ ಕಲರ್ ನೋಡಿದಾಗ ಒಂದು 2 ಕಲರ್ ಇತ್ತು. ಅದು 2 ಕಲರ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ಅಲ್ಲದೆ ಪಾಪು ಬೇರೆ ಓಡಾಡ್ತಿರ್ತಾಳೆ. ಆಮೇಲೆ ಇಡೀ ದಿನ ನಾವು ಬಾಗಿಲು ತೆಗ್ದಂಗೆ ಇರಬೇಕಲ್ವಾ, ಆವಾಗ ಕಲರೆಲ್ಲ ಸುಮ್ಮನೆ ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ, ಅದು ಕಿವುಚಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ ಅಂಥೇಳಿ ಕಲರ್ ಹಾಕೋದು ಬೇಡ ಅಂತ ಜಸ್ಟ್ ಹಂಗೆ ರಂಗೋಲಿನ ಬಿಡ್ತಾಯಿದ್ದೀನಿ. ಸಿಂಪಲ್ ರಂಗೋಲಿನೇ ಬರೆದೆ. ಮೊದಲಿಗೆ ನಾನು ನಿಮಗೆ ನಾನು ಹೋದ ವರ್ಷ ಮಾಡಿದ್ದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಫಸ್ಟಿಗೆ ನಾವು ಹೊಸ್ಲು ಪೂಜೆ ಮಾಡಿಬಿಟ್ಟೇ ನಾವು ಲಕ್ಷ್ಮೀ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಹೊಸ್ಲು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ 8 ಜೊತೆ ಪಾದನ ಬರೆದಿದ್ದೀನಿ. ಅಂದರೆ ಅಷ್ಟಲಕ್ಷ್ಮಿಯರು ಅಂತ ಹೇಳ್ತಾರಲ್ಲ, ಹಾಗಾಗಿ 8 ಜೊತೆ ಪಾದಗಳನ್ನ ಬರೆದು ಹೊಸ್ಲಿಗೆಲ್ಲ ಅಲಂಕಾರ ಮಾಡಿ ಇವಾಗ ಹೊಸ್ಲಿಗೆ ದೀಪ ಹಚ್ಚಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ನಾನು ಕೂಡ ರೆಡಿಯಾಗಿ ಬಂದೆ. ನಾನು
ರೆಡಿಯಾಗಿ ಬಂದೇ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮೊದಲು ಪೂಜೆ ಗೀಜೆ ಎಲ್ಲ ಮುಗಿಸಿ ಅಂದರೆ ಹೊಸ್ಲು ಪೂಜೆ ಎಲ್ಲ ಮುಗಿಸಿ ಆಮೇಲೆ ರೆಡಿ ಆಗಕ್ಕೆ ಹೋಗ್ತಾರೆ. ಆ ಥರ ಮಾಡಬಾರ್ದು. ಹಬ್ಬದ ದಿನ ಅಲ್ವಾ, ನಾವು ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ನಾನೀಗ ಮೊದಲಿಗೆ ಹೊಸ್ಲು ಪೂಜೆನ ಮಾಡ್ಕೊತಾ ಇದ್ದೀನಿ. ಹೊಸ್ಲಿಗೆ ಮಾಮೂಲಿ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ಕಾಣಿಕೆ ಇಡಬೇಕು. ಎಲೆ ಅಡಿಕೆ ಕಾಣಿಕೆ ಇಟ್ಟು ಪೂಜೆ ಮಾಡಬೇಕು. ಹಾಗೆ ನಾನು 8 ಜೊತೆ ಪಾದಗಳನ್ನ ರಂಗೋಲಿನಲ್ಲಿ ಬಿಡಿಸಿದ್ನಲ್ಲ, ಆ 8 ಜೊತೆ ಪಾದಗಳಿಗೂ ಹೂವು ಅರಿಶಿನ ಕುಂಕುಮ ಹಾಕಿದ್ದೀನಿ. ಹಾಗೆ ಅದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಬಂದೆ ನಾನು. ಅದಾದಮೇಲೆ ತುಳಸಿ ಕಟ್ಟೆ ಪೂಜೆ ಮಾಡಿದೆ ನಾನು. ತುಳಸಿಗೂ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ. ಹಾಗಾಗಿ ತುಳಸಿ ಪೂಜೆ ಕೂಡ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನಾನು ನಿಮಗೆ ಪ್ರತಿ ವರ್ಷವೂ ಇದೇ ಥರನೇ ಮಾಡೋದು. ಲಕ್ಷ್ಮೀ ದೇವಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಹಾಲು ತುಪ್ಪ ಸಕ್ಕರೆದು ಕಾಲುವೆನೇ ಹರಿಬೇಕಂತೆ. ಆ ಥರ ಇದ್ದಾಗ ತುಂಬ ಖುಷಿಯಿಂದ ಸಂತೋಷವಾಗಿ ಮನೆ ಒಳಗಡೆ ಬರ್ತಾಳಂತೆ ಲಕ್ಷ್ಮೀ ದೇವಿ. ಅದು ಬರಬೇಕು ಅಂದರೆ ನಾವು ಹೊಸ್ಲು ಪೂಜೆ ಮಾಡಬೇಕು. ಹಾಗೆ ಹೊಸ್ಲಲ್ಲೇ ಅದ್ರ ಕಾಲುವೆ ಹರಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಎರಡೂ ಕಡೆ ಹೊಸ್ಲಲ್ಲಿ ಎರಡೂ ಭಾಗಕ್ಕೆ ಮೊದಲು ಬಲಭಾಗದಿಂದ ಆಮೇಲೆ ಎಡಭಾಗಕ್ಕೆ ಹಾಲು ಮತ್ತು ಸಕ್ಕರೆ ಮತ್ತು ತುಪ್ಪನ ಒಂದು ಲೋಟಕ್ಕೆ ಹಾಕಿ ಎರಡೂ ಕಡೆಗೂ ಹರಿಯೋ ಥರ ಹುಯ್ಬೇಕು. ಅದನ್ನು ಹಾಲು ಮತ್ತು ಸಕ್ಕರೆ ತುಪ್ಪನ 3 ಸಲ ಹಾಕಬೇಕು. ಅದಾದಮೇಲೆ ಮತ್ತೆ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ ನಾನೇನು ನೈವೇದ್ಯಕ್ಕೆ ಇಟ್ಟಿದ್ದೆ ಹಣ್ಣು ಕಾಯಿ ಮತ್ತು ಕಾಣಿಕೆ ಇಟ್ಟಿದ್ದೆ ಅದನ್ನು ಹೊಸ್ಲಿಗೆ ತೋರಿಸ್ಬೇಕು. ತೋರಿಸಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿದ್ರೆ ಹೊಸ್ಲು ಪೂಜೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾನು 8 ಜೊತೆ ಪಾದಗಳನ್ನ ಬರೆದಿದ್ನಲ್ಲ, ಅದಕ್ಕೂ ಕೂಡ ಕರ್ಪೂರದಲ್ಲಿ ಆರತಿ ಮಾಡಿದ್ರು ಅಲ್ಲಿಗೂ ಕೂಡ ಎಲ್ಲ ಕಡೆಗೂ ಕರ್ಪೂರ ಹಚ್ಚಿ ಅದನ್ನು ಕೂಡ ಒಂದೊಂದಾಗಿ ನಮಸ್ಕಾರ ಮಾಡಬೇಕು. ಪ್ರತಿ ಹೆಜ್ಜೆಗೂ ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡಿ ಬರಬೇಕು. ಹಾಗೆ ತುಳಸಿ ಕಟ್ಟೆಗೂ ಕೂಡ ಕರ್ಪೂರ ಹಚ್ಚಬೇಕು. ನೋಡ್ತಿರ್ಬೋದು ನೀವು ಆ ಕಡೆ ಈ ಕಡೆ ಹೊಸ್ಲಲ್ಲಿ ಹಾಲು ಹರಿದಿದೆ ಹೊಸ್ಲಲ್ಲಿ. ಹಾಗೆ ನೋಡಿ ಈ ಥರ 8 ಜೊತೆ ಪಾದಗಳು ಕೂಡ ಈ ಥರ ಕಾಣಿಸ್ತಾ ಇದೆ. ಈ ರೀತಿ ಹೊಸ್ಲು ಪೂಜೆನ ಮಾಡಿದೆ. ಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಹೊಸ್ಲು ದಾಟ್ಕೊಂಡೇ ಒಳಗಡೆ ಬರೋದ್ರಿಂದ ಮೊದಲಿಗೆ ಹೊಸ್ಲು ಪೂಜೆ ಮಾಡಿ ಆಮೇಲೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಳಸ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಲಕ್ಷ್ಮಿನ ಕೂರಿಸ್ಬಿಟ್ಟು ಆಮೇಲೆ ಹೊಸ್ಲು ಪೂಜೆ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಅದನ್ನು ಮುಗಿಸ್ಕೊಂಡೆ. ಆಮೇಲೆ ಒಳಗಡೆ ಬಂದು ನಾನಿಲ್ಲಿ ಪೂಜೆಗೆ ಶುರು ಮಾಡಿಕೊಂಡೆ. ಮೊದಲಿಗೆ ಕಳಸಕ್ಕೆ ನೀರು ಹಾಕಿದ್ದೀನಿ. ನೀರಿಗೆ ಈಗ ಗಂಗೆ ಪೂಜೆ ಮಾಡಬೇಕು ಮೊದಲಿಗೆ. ಹಾಗಾಗಿ ಗಂಗೆನ ಆವಾಹನೆ ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಸಿಂಪಲ್ಲು. ಎಲ್ರಿಗೂ ಮಂತ್ರಗಳು ಶ್ಲೋಕಗಳು ಗೊತ್ತಿರೋದಿಲ್ಲ ಅಂದರೆ ನಮ್ಗೆ ಎಷ್ಟು ನದಿ ಹೆಸರು ಗೊತ್ತಿರುತ್ತೋ ಆ ಎಲ್ಲ ನದಿ ಹೆಸರುಗಳನ್ನ ಹೇಳ್ಕೊಂಡು ನಾವು ನಮಸ್ಕಾರ ಮಾಡಿದ್ರೆ ಸಾಕು. ಆಗ ಗಂಗೆ ಪೂಜೆ ಆಗುತ್ತೆ. ಸೇಮ್ ಅದಕ್ಕೂ ಮಾಮೂಲಿ ನಾವೇನೇನು ಕಳಶದೊಳಗಡೆ ಹಾಕ್ತೀವಲ್ವ, ಬೆಳ್ಳಿ ಚಿನ್ನ ಮತ್ತು ಗೋಮತಿ ಚಕ್ರ ಬಟ್ಲಡಿಕೆ ಮತ್ತು ಅಕ್ಷತೆ ಹೂವು ಅರಿಶಿನ ಕುಂಕುಮ ಗಂಧ ಕರ್ಪೂರ ಮತ್ತು ಜೇನುತುಪ್ಪ ಡ್ರೈ ಫ್ರೂಟ್ಸು ಏನೇನು ಹಾಕ್ತೀವಿ ನಾವು ಕಳಶದೊಳಗಡೆ ಅದಷ್ಟೂ ಹಾಕಿಬಿಟ್ಟು ನಾವು ಆಮೇಲೆ ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿನ ಕೂರಿಸೋದಕ್ಕೆ ಶುರು ಮಾಡಬೇಕು. ಅಂದರೆ ಕೂರಿಸ್ತಾ ಇದ್ದೀವಿ. ನಾವು ಕಳಶದೊಳಗಡೆ ಏನೇನು ಹಾಕ್ತೀವಿ ಅದಷ್ಟು ನಮಗೆ ಸಮೃದ್ಧಿ ಆಗುತ್ತೆ, ಅಂದರೆ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಹಾಕಿದ್ದೀನಿ. ಅದಾದಮೇಲೆ ಲಕ್ಷ್ಮಿ ಕೂರಿಸಾದ್ಮೇಲೆ ಏನಾಯಿತು ಅಂದರೆ ಲಕ್ಷ್ಮಿದು ಮುಖನ ಸ್ಟ್ರೈಟ್ ಕಾಣಿಸ್ಬೇಕಲ್ವ, ಅದು ಒಂಥರ ಓರೆ ಆಗಿರೋ ಥರ ಅಥವಾ ಸೈಡ್ಗಾಗಿರೋ ಥರ ಕಾಣಿಸ್ಬಾರ್ದು ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ಕರೆಕ್ಟಾಗಿದೆಯಾ ನೋಡಿ ಅಂತ. ಅವರು ನೋಡ್ತಾಯಿದ್ರು. ಹಾಗೆ ನಮ್ಮ ಅಣ್ಣ ಇದ್ದಾರೆ ಕಿಶೋರಣ್ಣ ಅಂತ, ನಮ್ಮ ಹಸ್ಬೆಂಡ್ ಫ್ರೆಂಡು, ಅವರು ಕೂಡ ನಮ್ಮ ಮನೇಲೇ ಇದ್ದರು. ಅವರು ಕೂಡ ನೋಡಿಬಿಟ್ಟು ಅವರು ಹೇಳ್ತಾಯಿದ್ರು ಹಿಂಗಲ್ಲ ಅಮ್ಮ ಈ ಕಡೆ ಮಾಡಮ್ಮ ಆ ಕಡೆ ಮಾಡಮ್ಮ ಅಂತ ಹೇಳ್ಕೊಡ್ತಾಯಿದ್ರು. ಅದಕ್ಕೋಸ್ಕರ ಹಂಗೆ ಅಡ್ಡ ಬಂದು ನಿಂತಿದ್ರು ಕ್ಯಾಮ್ರಾಗೆ. ಅವ್ರಿಗೆ ಗೊತ್ತಿರಲಿಲ್ಲ ಕ್ಯಾಮ್ರಾ ಇಟ್ಟಿರೋದು. ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಹಾಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ದೇವ್ರದ್ದು ಪೂಜೆ ಶುರು ಅಂದರೆ ಕಾಲ ಬಂದಿದ್ದು ಟೈಮಿಂಗ್ಸ್ ಬಿದ್ದಿದ್ದು ಬೆಳಗ್ಗೆ 6:45 8 ಗಂಟೆ ತನಕನೂ ಟೈಮ್ ಇತ್ತು ನಮಗೆ. ಆರಾಮಾಗಿ ಪೂಜೆ ಮಾಡ್ಕೋಬೋದಾಗಿತ್ತು. ಆಮೇಲೆ ಬೇಗ ಬೇಗ ನೈವೇದ್ಯಕ್ಕೆ ಮೊಸರನ್ನ ಚಿತ್ರಾನ್ನ ಮತ್ತು ಜಾಮೂನು ಪಾಯಸ ಮಾಡಿದೆ. ಒಬ್ಬಟ್ಟು ರವೆ ಉಂಡೆ ಎಲ್ಲ ಇತ್ತು. ಸ್ವಲ್ಪ ಹೊರಗಡೆಯಿಂದ ತರಿಸ್ಬಿಟ್ಟಿದ್ದೆ. ನೋಡಿ ಫೈನಲಿ ನಮ್ಮ ಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಬಟ್ ನಾನು ಪೂಜೆ ಮಾಡಿದ್ದು ವಿಡಿಯೋ ರೆಕಾರ್ಡ್ ಆಗಿತ್ತು. ಬಟ್ ಅದೇ ಹೇಳಿದ್ನಲ್ವ ಎಲ್ಲೋ ಡಿಲೀಟ್ ಆಗೋಗಿದೆ, ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನಾನು ಪೂಜೆ ಮಾಡಿದ್ದು ನಂಗೆ ಸಿಕ್ಕಿಲ್ಲ. ಅದಾದಮೇಲೆ ನನ್ನ ಮಗಳು ನೋಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾಳೆ ಅವ್ರ ಪಪ್ಪನ ಜೊತೆಯಲ್ಲಿ. ಅವಳಿಗೆ ತುಂಬ ಇಷ್ಟ ದೇವರು ಅಂದರೆ ತುಂಬ ಇಷ್ಟ. ಫುಲ್ ಖುಷಿಯಾಗ್ಬಿಟ್ಲು ನೋಡಿಬಿಟ್ಟು, ತುಂಬ ಖುಷಿಯಾದ್ಲು. ಆಮೇಲೆ ನಾವೇನು ಹೇಳ್ಕೊಟ್ಟಿಲ್ಲ ಅವಳಿಗೆ, ನಮಸ್ಕಾರ ಮಾಡಮ್ಮ ಅಡ್ಬೀಳು ಅಂತ ಏನೂ ಹೇಳ್ಕೊಟ್ಟಿಲ್ಲ. ಅವಳಿಂದೊಳೆ ಹೋಗೋದು ನಮಸ್ಕಾರ ಮಾಡೋದು ಬರೋದು ಆ ಥರ ಮಾಡ್ತಾಯಿದ್ಲು. ನಿಜ ನನಗೆ ಒಂದು ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಲಕ್ಷ್ಮಿನ ಮಧ್ಯೆ ಮನೇಲಿ ಹಾಲಲ್ಲಿ ಕೂರಿಸ್ತಿದ್ದೀನಿ ಅಂದಾಗ ಭಯ ಆಗಿತ್ತು. ಯಾಕಂದರೆ ಇನ್ನೂ ಚಿಕ್ಕ ಮಗು ಇನ್ನೂ ಚಿಕ್ಕದವಳಿಗೆ ಏನೂ ಗೊತ್ತಾಗಲ್ಲ. ಹೋಗಿ ಎಳೆದ್ಬಿಟ್ರೆ ಏನು ಮಾಡೋದು. ಈಗ ದೀಪನೇ ಎಳೆದ್ಬಿಡ್ತಾಳೆ, ಇಲ್ಲ ಏನೋ ಒಂದು ಎಳೆದ್ಬಿಟ್ಲು ಬೀಳಿಸ್ಬಿಡ್ತಾಳೆ, ಆಗೆಲ್ಲ ಸುಮ್ಮನೆ ಅದೆಲ್ಲ ಅಪಶಕುನ ಅಂತಾರೆ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ.
ಬಟ್ ನಿಜ ಹೇಳ್ತಿದ್ದೀನಿ, ನನ್ನ ಮಗಳು ಪಾಪ ಒಂದೇ ಒಂದು ಏನು ಕೂಡ ಟಚ್ ಮಾಡಲಿಲ್ಲ. ಮುಟ್ಬೇಡಮ್ಮ ಮಾಮಿ ಅಂತ ಹೇಳಿದಷ್ಟೇ ಹೌದಮ್ಮ ಅಂದ್ಕೊಂಡು ಸುಮ್ಮನಾಗ್ಬಿಟ್ಲು. ಮತ್ತು ನಾವೆಲ್ಲ ಕೈಗೆ ವರಮಹಾಲಕ್ಷ್ಮಿ ಹಬ್ಬದ್ದು ದಾರ ಕಟ್ಕೊಂಡಿರ್ತೀವಲ್ಲ, ಅದನ್ನು ನೋಡಿಬಿಟ್ಟು ಅವಳಿಗೂ ಕೂಡ ಮಾಡಿಟ್ಟಿದ್ದೆ ನಾನು. ಅವಳು ಕೇಳ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು, ನನ್ನ ಹಸ್ಬೆಂಡು ಅವಳಿಗೆ ಕಟ್ತಾ ಇದ್ದಾರೆ. ಆಮೇಲೆ ನಾವು ಕೂಡ ಕಟ್ಕೊಂಡ್ವಿ, ಅದನ್ನ ವ್ರತದ ದಾರ ಇರುತ್ತಲ್ಲ ಅದನ್ನು ಕಟ್ಕೊಂಡು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಮರ್ತೇ ಬಿಟ್ಟಿದ್ದೀನಿ, ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಮರ್ತೇ ಬಿಟ್ಟಿದ್ದೆ. ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಆವಾಗಲೇ ಬೆಳಗ್ಗೆನೇ ಮುಗೀತು. ನಮ್ಮದು ಒಂದು 8:30 ಅಷ್ಟರಲ್ಲೇ ಮುಗಿದೋಯ್ತು ಪೂಜೆ. ನಮ್ಮದು ಕತೆ ಓದಿದ್ದು, ಸಹಸ್ರನಾಮಾರ್ಚನೆ ಎಲ್ಲ ಮುಗೀತು. ವಿಷ್ಣು ಸಹಸ್ರನಾಮ ಓದೋಕ್ಕಾಗಲಿಲ್ಲ, ಸಂಜೆ ಓದ್ತೀನಿ. ಯಾಕಂದರೆ ಪಾಪು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಅದಕ್ಕೆ ಹಾಗೆ ನಾನು ವೇರ್ ಮಾಡಿರೋ ಸ್ಯಾರಿ ಸೆಮಿ ಕಡ್ಡಿ ಜಾರ್ಜೆಟ್ ಸ್ಯಾರಿ ನಾನೇ ತರಿಸಿದ್ದೆ. ನಿಮ್ಗೆ ಗೊತ್ತಿದೆ, ನಾನು ಅವತ್ತೇ ಹೇಳಿದ್ದೆ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿದೆ, ನಾನೇ ಇಟ್ಕೊತೀನಿ ಅಂತ. ಸೊ ಅದೇ ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಮಗ ನೋಡಿ ಇಲ್ಲಿ ಈ ಎಲ್ಲ ಅಷ್ಟೊಂದು ಬಿಡ್ತಾರಾ ಪೋಲಿ. ಈ ಕಡೆ ಬಾ, ಒಂದು ನಿಮಿಷ ಈ ಕಡೆ ಬಾ ಚಿನ್ನ. ಹಾಗೆ ಒಂದು ನೆಕ್ ಪೀಸ್ ಹಾಕಿದ್ದೀನಿ, ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಡಬಲ್ ಸೈಡ್ ಹಾಕ್ಬೋದು ನೋಡಿ. ಇಲ್ಲಿ ರೆಡ್ ಇದೆ, ಕೆಳಗಡೆ ಗ್ರೀನ್ ಇದೆ. ನಾವು ಯಾವ್ದು ಡ್ರೆಸ್ ಹಾಕ್ತೀವಿ ಅದಕ್ಕೆ ಮ್ಯಾಚ್ ಆಗೋ ಥರ ಹಾಕ್ಕೋಬೋದು. ನಾನಿವತ್ತು ಪಿಂಕ್ ಹಾಕಿದ್ನಲ್ವ, ಇದು ಪಿಂಕ್ ಕಲರ್ ಇದೆ, ಸಾರಿ ರೆಡ್ ಅಲ್ಲ ಪಿಂಕ್. ಅದಕ್ಕೆ ಪಿಂಕ್ ಕಲರ್ ಹಾಕ್ಕೊಂಡೆ. ಹಾಗೆ ಇದಕ್ಕೆ ಪುಟಾಣಿದು ಜುಮ್ಕಿ ಕೊಟ್ಟಿದ್ದಾರೆ. ಜುಮ್ಕಿ ಮಾತ್ರ ಸಖತ್ ಪ್ರಿಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಹಾಕ್ಕೊಂಡೆ, ಚೆನ್ನಾಗಿ ಮ್ಯಾಚ್ ಆಗಿದೆ, ಹಾಗಾಗಿ ಚೆನ್ನಾಗಿ ಅನ್ನಿಸ್ತು. ಹಾಗೆ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನನಗೆ ಕಂಫರ್ಟಬಲ್ ಆಗಿದೆ. ನಿಜವಾಗ್ಲೂ ಕಂಫರ್ಟಬಲ್ ಆಗಿದೆ. ನೆರಿಗೆ ಎಲ್ಲ ನಾನು ಯಾರಿಗೂ ಹೆಲ್ಪೇ ತೊಗೊಳ್ಳಿಲ್ಲ. ಹಾಗೆ ಇದೆಲ್ಲ ಪಿನ್ಸ್ ಎಲ್ಲ ನಾನು ಅದು ಪ್ಲೇಟ್ ಮಾಡಿರ್ತೀವಲ್ಲ ನಾವು, ಇದೆಲ್ಲ ನಾನು ಹಿಂದಿನ ದಿನವೇ ಮಾಡಿಟ್ಕೊಳ್ಳೋದು ಆ ಥರ ಏನೂ ಮಾಡಲಿಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದೇನೆ ವೇರ್ ಮಾಡಿದ್ದು, ಡೈರೆಕ್ಟಾಗಿ ವೇರ್ ಮಾಡಿದೆ. ಹಾಗೆ ವೇರ್ ಮಾಡಿ ಅವಾಗಿಂದನೂ ಅಡುಗೆ ಕೆಲಸ ಮಾಡಿದ್ದೀನಿ, ಒಬ್ಬಟ್ಟು ಮಾಡಿದ್ದೀನಿ, ತಿಂಡಿ ರೆಡಿ ಮಾಡಿದೆ, ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ, ಪೂಜೆಗೆಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿದೆ, ಎಲ್ಲನೂ ಮಾಡಿದ್ದೀನಿ. ಆರಾಮಾಗಿದೆ, ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಸ್ಯಾರಿ ಈ ಥರ ಬರುತ್ತೆ. ಕಂಪ್ಲೀಟ್ ಲುಕ್ಕು ನನ್ನ ಸಾಧ್ಯ ಆದರೆ ತೋರಿಸ್ತೀನಿ. ನನ್ನ ಮಗ ನಾನು ಸುಮ್ಮನೆ ಪಾಪ ಮಲ್ಕೊಂಡ್ಲು. ಒಂದು ನಿಮಿಷ ಬಿಡು ಬಂಗಾರ. ಪಾಪ ಮಲ್ಕೊಂಡ್ಲು ಅವಾಗಲೇ. ಸೊ ನಾನು ಮತ್ತು ನನ್ನ ಮಗ ಕೂತ್ಕೊಂಡಿದ್ವಿ. ನನ್ನ ಮಗ ಮಧ್ಯಮ ಇಲ್ಲಿ ಕೆಳಗಡೆ ಮನೆಯವ್ರ ಪಾಪು ಜೊತೆ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ನಾನು ಆಮೇಲೆ ನೆನಪಾಯ್ತು, ಅಯ್ಯೋ ನಾನು ವ್ಲಾಗೇ ಕಂಟಿನ್ಯೂ ಮಾಡಿಲ್ಲ ಅಂತ. ತುಂಬ ದಿನ ಆಯ್ತಲ್ಲ, ಸೊ ಅದೊಂಥರ ಮರ್ತಂಗೆ ಆಗಿಬಿಟ್ಟಿದೆ. ಹಬ್ಬ ಎಲ್ಲ ಚೆನ್ನಾಗಾಯಿತು, ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ. ಹಾಗೆ ತಿಂಡಿ ಮಾಮೂಲಿ ಚಿತ್ರಾನ್ನ ನೈವೇದ್ಯಕ್ಕೆ ಮಾಡಿದ್ನಲ್ವ, ನಿಂಬೆಹಣ್ಣು ಚಿತ್ರಾನ್ನ, ಅದೇ ಚಿತ್ರಾನ್ನ, ಹಾಗೆ ತರಕಾರಿ ಗೊಜ್ಜು ಎಲ್ಲ ಇತ್ತು. ಆಯ್ತಿರು ಹಾಕ್ಕೊಡ್ತೀನಿ. ಅದನ್ನೇ ಊಟ ಮಾಡಿದ್ದಾಯಿತು. ಈಗ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ತಟ್ಕೊಂಡು ಊಟ ಮಾಡಬೇಕು. ಸಾಂಬಾರು ಏನಾದ್ರು ಮಾಡಬೇಕು. ಇಷ್ಟು ನೋಡಿ ಹೆಂಗಿದೆ. ಹಾಗೆ ನಮ್ಮ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನು ತೋರಿಸೇ ಇಲ್ಲ ನಿಮಗೆ. ಅದು ಕ್ರೀಮ್ ಕಲರ್ದು ಕರ್ಟನ್ ಹಾಕಿರೋದ್ರಿಂದ ರಿಫ್ಲೆಕ್ಟ್ ಆಗ್ತಿದೆ, ಸರಿ ಕಾಣಿಸಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟೇ ಮಾಡಿದ್ದು. ಸಿಂಪಲಾಗಿ ಒಂಚೂರು ಬ್ಯಾಕ್ಗ್ರೌಂಡು ಪ್ಲೇನಾಗಿ ಕಾಣುತ್ತಲ್ಲ ಅಂತ ಅದೊಂಚೂರು ಡೆಕೋರೇಷನ್ ಮಾಡಿದೆ. ಅಂದರೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಮೇಲೆ ಇದು ಲಕ್ಷ್ಮಿ ನೋಡಿ ಈ ಥರ ಇದೆ ಸ್ಯಾರಿ. ಇದು ವಿಸ್ಕೋಸ್ ಸಿಲ್ಕ್ ಸ್ಯಾರಿ ನಾನೇ ತರಿಸಿದ್ದೀನಲ್ಲ, ಅದೇ ಸ್ಯಾರಿ. ಇದು ಅಷ್ಟೇ, ಡ್ರೇಪಿಂಗ್ ಅಂತೂ ಸೂಪರಾಗಿ ಬಂತು. ನಾನು ಸ್ಯಾರಿ ಉಡ್ಸಿದ್ದೇ ಗೊತ್ತಾಗಿಲ್ಲ, ತುಂಬ ಚೆನ್ನಾಗಿ ಬಂತು. ಇದರಲ್ಲಿ ಇದೆಲ್ಲ ಮನೇಲೇ ಮಾಡಿದ್ದು. ಜಾಮೂನು, ಪಾಯಸ, ಮೊಸರನ್ನ, ಚಿತ್ರಾನ್ನ, ರವೆ ಉಂಡೆ, ಒಬ್ಬಟ್ಟು ಇದೆಲ್ಲ ಮನೇಲಿ ಮಾಡಿದೆ. ಆ್ಯಂಡ್ ಕಜ್ಜಾಯ ಮತ್ತು ಬಾದುಷಾ ಮತ್ತು ಚಕ್ಲಿ ನಿಪ್ಪಟ್ಟು ತರಿಸ್ಬಿಟ್ಟೆ ಹೊರಗಡೆಯಿಂದ. ಆ್ಯಂಡ್ ಈ ಸ್ವೀಟ್ಸ್ ಬಂದು ಮುತ್ತೈದೆಯರು ಬರ್ತಾರಲ್ಲ ಕುಂಕುಮಕ್ಕೆ, ಅವರು ಕೊಡೋದಕ್ಕೆ ಅಂತ ತರಿಸಿರೋದು. ಇನ್ನು ಬಳೆಗಳು ಇದೆಲ್ಲ ಕೊಡೋದಕ್ಕೆ. ಈ ಥರ ಇದೆ ನೋಡಿ ನಮ್ಮದು. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ಪೂಜೆ ಎಲ್ಲ ಮುಗ್ದು ಆದಮೇಲೆ ಸಂಜೆನಲ್ಲಿ ಮುತ್ತೈದೆಯರೆಲ್ಲ ಬಂದಿದ್ದರು ನಮ್ಮ ಮನೆಗೂ ಕೂಡ. ನಾನು ಕೂಡ ಕೆಲವ್ರ ಮನೆಗೆಲ್ಲ ಹೋಗಿದ್ದೆ. ಆದರೆ ಏನಾಯ್ತು ಅಂತ ಗೊತ್ತಿಲ್ಲ, ನನಗೆ ಸಡನ್ನಾಗಿ ತುಂಬ ತಲೆನೋವು ಸ್ಟಾರ್ಟ್ ಆಗೋಯಿತು. ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬೇಗ ಎಲ್ರಿಗೂ ಕುಂಕುಮ ಕೊಟ್ಬಿಟ್ಟು ನಾನು ಎಲ್ರ ಮನೆಗೂ ಹೋಗಿದ್ದು ಬಂದು ನಾನು ಊಟ ಮಾಡಿ ಮಲಗಿಬಿಟ್ಟೆ. ತುಂಬ ನಿದ್ರೆಗೆಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬ ತಲೆನೋವು ಸ್ಟಾರ್ಟ್ ಆಗೋಯಿತು. ನೆಕ್ಸ್ಟು ಲಕ್ಷ್ಮಿನ ಯಾವ ರೀತಿ ವಿಸರ್ಜನೆ ಮಾಡಿದೆ ಅನ್ನೋದು ಕೂಡ ವಿಡಿಯೋ ಇದೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ತುಂಬ ಲ್ಯಾಗ್ ಆಗಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.